ಕಾಂತಾರ ಫೀವರ್ ಇಸ್ ಆನ್ ಅಂಡ್ ಹೈ. ಏನೋ ಗೊತ್ತಿಲ್ಲ ಗುರುವೆ, ದಿನ ಕಳೆದಂತೆ ಸಿನಿಮಾ ನೋಡ್ಬೇಕು ಅನ್ನೋಂತಹ ತವಕ ಎಕ್ಸೈಟ್ಮೆಂಟ್ ದಿನ ಪಾಸ್ ಆಗ್ತಾ ಡಬ್ಬಲ್ ಆಗ್ತಾ ಇದೆ. ಸಾಕಷ್ಟು ವಿಷಯಗಳಿದೆ. ಈ ಸಿನಿಮಾ ಯಾಕೆ ನೋಡ್ಬೇಕು, ಯಾಕೆ ಗೆಲ್ಲಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಈ ವಿಡಿಯೋ ಮೂಲಕ ನನ್ನೊಳಗಿರುವಂತಹ ಎಕ್ಸೈಟ್ಮೆಂಟ್ ಅನ್ನ ನಾನು ನಿಮ್ ಮಧ್ಯ ಶೇರ್ ಮಾಡ್ಕೊತಾ ಇದೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಫ್ಯಾಕ್ಟರ್ ನಂಬರ್ 1, ದ ಮಲ್ಟಿ ಟ್ಯಾಲೆಂಟೆಡ್ ಗೋಟ್ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ಅವರ ಟ್ರ್ಯಾಕ್ ರೆಕಾರ್ಡ್ ನ ಆಸ್ ಎ ಡೈರೆಕ್ಟರ್ ನೋಡಿದ್ರೆ ಅವರು ಸೋಲನ್ನ ಕಂಡೇ ಇಲ್ಲ. ಕಿರಿಕ್ ಪಾರ್ಟಿ ಆಗಿರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ರಿಕ್ಕಿ ಆಗಿರ್ಬೋದು, ಹೀಗೆ ನಿರ್ದೇಶಿಸಿರುವಂತಹ 4 ಸಿನಿಮಾ ಕೂಡ ಹಿಟ್ಗಳೇ. ತನ್ನ ಕ್ರಾಫ್ಟ್ ಮೇಲೆ, ಐಡಿಯಾ ಮೇಲೆ ರಿಷಬ್ ಅವರಿಗೆ ಇರುವಂತಹ ಗ್ರಿಪ್ ಬಹಳಾನೇ ಸ್ಟ್ರಾಂಗ್. ಡೈರೆಕ್ಟರ್ ಆಗಿ ಅಷ್ಟೇ ಅಲ್ಲದೆ ಆಸ್ ಅನ್ ಆಕ್ಟರ್ ಕೂಡ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿರುವಂತಹ ಪ್ರತಿಭೆ ಅವ್ರದ್ದು. ಸೊ ಹೀಗಿರುವಾಗ ಕಾಂತಾರ ಸಿನಿಮಾದಲ್ಲಿ ಅವರು ಏನೆಲ್ಲ ಕುಕ್ ಮಾಡಿರ್ಬೋದು, ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ ಅವರ ಕ್ರೆಡಿಬಿಲಿಟಿನ ಹೇಗೆ ಸಾಬೀತು ಮಾಡ್ತಾರೆ. ಹಿಂದಿನ ಸಿನಿಮಾದಲ್ಲಿ ರಿಷಬ್ ಅವ್ರ ಕಡೆಯಿಂದ ಸಿಕ್ಕಂತಹ ಶಾಕ್ ವ್ಯಾಲ್ಯೂಸ್, ಗೂಸ್ ಬಂಪ್ಸ್ ಎಲ್ಲವೂ ಪುನಃ ಸಿಗುತ್ತಾ? ಇದೆಲ್ಲವನ್ನ ವಿಟ್ನೆಸ್ ಮಾಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾತುರನಾಗಿ ಕಾಯ್ತಾ ಇದ್ದೀನಿ. ಹೋಪ್ಫುಲಿ ಆ ಬ್ರಿಲಿಯನ್ಸ್ ಬಗ್ಗೆ ನಾವು ನೀವು ನೆಕ್ಸ್ಟ್ ವೀಕು ಈ ಟೈಮ್ ಅಷ್ಟೊತ್ತಿಗೆ ಮಾತಾಡ್ತಾ ಇರ್ತೀವಿ. ಫ್ಯಾಕ್ಟರ್ ನಂಬರ್ 2, ಹೊಂಬಾಳೆಸ್ ಕ್ರೆಡಿಬಿಲಿಟಿ. KGF ಸೀರೀಸ್ ಇಂದ ಶುರುವಾದಂತಹ ಹೊಂಬಾಳೆ ಅವರ ಪ್ಯಾನ್ ಇಂಡಿಯಾ ಜರ್ನಿ ನಿಜವಾಗ್ಲೂ ಇನ್ಕ್ರೆಡಿಬಲ್. ಅದರ ಹಿಂದೆ ಕೂಡ ರಾಜ್ಕುಮಾರ ಅಂತಹ ಕ್ಲಾಸಿಕ್ಸ್ ನ ನಮ್ಗೆ ಈ ಸಂಸ್ಥೆ ಕೊಟ್ಟಿದ್ರು. ಇಡೀ ದೇಶ ತಿರುಗಿ ನೋಡೋ ಹಾಗೆ ಮಾಡಿದ್ದು KGF. ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಕೋಟ್ಯಾಂತರ ಜನ ಎದುರು ನೋಡುವಂತಹ ಪ್ರಾಜೆಕ್ಟ್ಸ್ ನ ತಮ್ಮ ಬಕೆಟ್ ಲಿಸ್ಟ್ ನಲ್ಲಿ ಇಟ್ಕೊಂಡಿದ್ದಾರೆ. KGF ಸೇರಿದಂತೆ ಕಾಂತಾರ, ಸಲಾರ್, ಬಗೀರಾರ್ ಅಂತಹ ಸಿನಿಮಾಗಳು ಹೊಂಬಾಳೆ ಮೇಲಿನ ನಂಬಿಕೆಯನ್ನ ಇನ್ನಷ್ಟು ಹೆಚ್ಚಿಸ್ತವೆ. ಮ್ಯಾಸಿವ್ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಈವರೆಗೂ ಹೊಂಬಾಳೆ ಕೂಡ ಸೋಲನ್ ಕಂಡೇ ಇಲ್ಲ. ಈಗ ಕಾಂತಾರ ಕೂಡ ರಿಪೋರ್ಟ್ಸ್ ನ ಪ್ರಕಾರ ಬರೋಬ್ಬರಿ 120 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ಈ ಸಲ ಕೂಡ ರೆಕಾರ್ಡ್ಸ್ ಎಲ್ಲ ಪುಡಿ ಆಗುವಂತಹ ಸೈನು ಸಿಗ್ತಾ ಇದೆ. ನೋಡೋಣ. ಫ್ಯಾಕ್ಟರ್ ನಂಬರ್ 3, ಡೆಡಿಕೇಶನ್ ಡ್ಯೂರಿಂಗ್ ಶೂಟಿಂಗ್. ನಿಮ್ಮಲ್ಲಿ ಈಗಾಗಲೇ ಹಲವರಿಗೆ ಗೊತ್ತಿರೋದು ಅಂದ್ರೆ ಕಾಂತಾರ ಶೂಟಿಂಗ್ಗೆ ಬಂದಿರುವಂತಹ ಅಡೆತಡೆಗಳು ಅಷ್ಟಿಷ್ಟಲ್ಲ. ರಿಷಬ್ ಶೆಟ್ಟಿ ಅವರು ರೀಸೆಂಟ್ ಇಂಟರ್ವ್ಯೂ ಒಂದರಲ್ಲಿ ನಾನು ಆಲ್ಮೋಸ್ಟ್ 4 ರಿಂದ 5 ಸಲ ಹೋಗೇ ಬಿಟ್ಟಿದ್ದೆ ಅಂತ ಹೇಳ್ತಾರೆ, ವಿಚ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಅಷ್ಟೇ ಅಲ್ಲದೆ ಜೂನಿಯರ್ ಆರ್ಟಿಸ್ಟ್ ನ ಕ್ಯಾರಿ ಮಾಡ್ತಿದ್ದಂತಹ ಬಸ್ ಒಂದಕ್ಕೆ ಆಕ್ಸಿಡೆಂಟ್ ಆಯ್ತು. ಶೂಟಿಂಗ್ ವೇಳೆ ಬೋಟು ಮಗಚ್ಕೊಂಡಿತ್ತು. ಸಾಲದೆ ಇವರು ಹಾಕಿದ್ದ ಸೆಟ್ಗಳು ಕೂಡ 2 ರಿಂದ 3 ಸಲ ಮಳೆಯ ಕಾರಣದಿಂದ ಹಾಳಾಗಿತ್ತು. ಅಂಡ್ ಎಷ್ಟೋ ಚಿತ್ರೀಕರಣದ ಉಪಕರಣಗಳು ಹಾನಿಯಾಗಿದ್ವು. ಬಟ್ ಈ ಎಲ್ಲ ಅಡೆತಡೆಗಳನ್ನ ಈ ಸಿನಿಮಾ ತಂಡ ಮೆಟ್ಟಿ ನಿಂತಿದೆ. ಕಳೆದ ವರ್ಷ 14 ಆಗಸ್ಟ್ ಅನ್ನುವಂತಹ ಡೇಟ್ ನಿಂದ ಅಕ್ಟೋಬರ್ 2ಗೆ ಬಂದ್ರು. ಅಂಡ್ ಅಲ್ಲಿಂದ ಈ ಸಿನಿಮಾ ಒಂದು ಡಿಲೇನ ಸಹ ಮಾಡದೇ ಇರೋದು, ಅದು ಈ ಅಹಿತಕರ ಘಟನೆಗಳ ನಡುವೆ. ಈ ತಂಡದ ಡೆಡಿಕೇಶನ್ ಅಂಡ್ ಕಥೆಯನ್ನ ಆನ್ ಟೈಮ್ ಜನರಿಗೆ ಹೇಳಬೇಕು ಅನ್ನುವಂತಹ ಹಂಬಲ ಎಷ್ಟು ಗಟ್ಟಿ ಅಂತ ತೋರಿಸ್ಕೊಡುತ್ತೆ. ಇದಕ್ಕೆ ದೈವಾನುಗ್ರಹ ಇರಲೇಬೇಕು. ಫ್ಯಾಕ್ಟರ್ ನಂಬರ್ 4, ದಿ ಅಜ್ನೀಶ್ ಲೋಕನಾಥ್ ಮ್ಯೂಸಿಕ್ ಅಲ್ಲಲ್ಲ ಮ್ಯಾಜಿಕ್. ಕಾಂತಾರ ಅಂದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ 3 ವಿಷಯ ನೆನಪಾಗುತ್ತೆ. ಒಂದು, ರಿಷಬ್ ಅವರ ಕೊನೆಯ 20 ನಿಮಿಷದ ಪರ್ಫಾರ್ಮೆನ್ಸು, ಇದರ ವಿಜುವಲ್ಸು ಅಂಡ್ ಇದರ ಗ್ರೇಟ್ BGM ಅಂಡ್ ಮ್ಯೂಸಿಕ್. ಬಿ ಅಜ್ನೀಶ್ ಲೋಕನಾಥ್ ಅವರ ಕೆರಿಯರ್ ನಲ್ಲಿ ಕಾಂತಾರ ಮೊದಲ ಪಾರ್ಟ್ ಮಾತ್ರ ಲ್ಯಾಂಡ್ ಮಾರ್ಕ್ ಆಗಿ ಉಳಿದಿತ್ತು. ಅಲ್ಲಿನ ಮಣ್ಣಿನ ಚೆಂಡೆಯನ್ನ ಮಾಡರ್ನ್ ಎಲೆಕ್ಟ್ರಾನಿಕ್ ಗಿಟಾರ್ ನೊಂದಿಗೆ ಬ್ಲೆಂಡ್ ಮಾಡಿದ್ದ ರೀತಿ ನಿಜವಾಗ್ಲೂ ಕೇಳೋದಕ್ಕೆ ಮೋಹಕವಾಗಿತ್ತು. ವರಾಹ ರೂಪಂ ಹಾಡ್ ಕೂಡ ಈಗಲೂ ಗೂಸ್ ಬಂಪ್ಸ್ ತರಿಸುತ್ತೆ. ಸದ್ಯದ ಮಟ್ಟಿಗೆ ಬಿಟ್ಟಿರುವಂತಹ ಟ್ರೈಲರ್ BGM ಅಜ್ನೀಶ್ ಲೋಕನಾಥ್ ಅವರ ಬ್ರಿಲಿಯನ್ಸ್ ಅನ್ನ ಮತ್ತಷ್ಟು ಸಾರ್ತಾ ಇದೆ. ಅಂಡ್ ಹೋಪ್ಫುಲಿ ಸಿನಿಮಾನ ಥಿಯೇಟರ್ ನಲ್ಲಿ ನೋಡುವಾಗ ಇದೊಂದು ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ಲಿ ಅಂತ ನಾನು ಬಯಸ್ತೀನಿ. ಫ್ಯಾಕ್ಟರ್ ನಂಬರ್ 5, ಮೆಸ್ಮರೈಸಿಂಗ್ ವಿಜುವಲ್ಸ್. ಕಾಂತಾರದ ಸಕ್ಸಸ್ ನ ನಂತರ ರಿಷಬ್ ಅವರು ಸಾಕಷ್ಟು ಇಂಟರ್ವ್ಯೂಸ್ಗೆ, ರೌಂಡ್ ಟೇಬಲ್ಸ್ಗೆ ಹೋದ್ರು, ಎಸ್ಪೆಷಲಿ ಔಟ್ಸೈಡ್ ಕರ್ನಾಟಕ. ಅಲ್ಲಿ ಬೇರೆ ಇಂಡಸ್ಟ್ರಿ ಅವರು ಸರ್ಪ್ರೈಸ್ ಆಗ್ತಿದ್ದು 15 ಕೋಟಿ ಎನ್ನುವಂತಹ ಬಜೆಟ್ ಅನ್ನ ಕೇಳಿ. ಎಲ್ಲರೂ ಈ ಅಮೌಂಟ್ ಇಂತಹ ವಿಜುವಲ್ಸ್ ನ ಪ್ಯಾಕ್ ಮಾಡೋದಕ್ಕೆ ಸಾಧ್ಯನಾ ಅಂತ ಸರ್ಪ್ರೈಸ್ ಆಗ್ತಾ ಇದ್ರು. ಲೋ ಬಜೆಟ್ ನಲ್ಲಿ ಕಿಂಗ್ ಕಂಟೆಂಟ್ ಅನ್ನ ತೆಗೆಯುವಂತಹ ಶೆಟ್ಟಿ ಗ್ಯಾಂಗ್ ನ ಹ್ಯಾಬಿಟ್. ಅಂಡ್ ಕಾಂತಾರ ಕೂಡ ಆ 15 ರಿಂದ 16 ಕೋಟಿ ಬಜೆಟ್ ನಲ್ಲಿ ವಿಜುವಲ್ಸ್, ಸ್ಕೇಲು ಎಲ್ಲವನ್ನ ಪ್ಯಾಕ್ ಮಾಡಿತ್ತು. ಆ ವಿಜುವಲ್ಸ್ ನಲ್ಲಿ, ಫ್ರೇಮ್ಸ್ ನಲ್ಲಿ ಮಣ್ಣಿನ ಸೊಗಡಿತ್ತು, ಅದರದೇ ಆದಂತಹ ಒಂದು ವಿಜುವಲ್ ಫ್ಲೇವರ್ ಇತ್ತು. ಅಂಡ್ ಅಷ್ಟೇ ಡೀಟೇಲ್ಸು ಅದ್ರೊಳಗಿತ್ತು. ಯಾವುದನ್ನು ನಾಮಕಾವಸ್ಥೆಗೆ ಪ್ಲೇಸ್ ಮಾಡದೆ ಪ್ರತಿ ಫ್ರೇಮ್ಗೂ ಒಂದು ಅರ್ಥ ಬರುವಂತಹ ರೀತಿಯಲ್ಲಿ ಪ್ಲೇಸ್ ಮಾಡಲಾಗಿತ್ತು. ಅದರ 10x ಬಜೆಟ್ ಕೊಟ್ಟಾಗ ನಮ್ಮ ರಿಷಬ್ ಶೆಟ್ರು ಎಂತಹ ಸ್ಕೇಲ್ ನ ಅಚೀವ್ ಮಾಡಿರ್ಬೋದು ಅನ್ನುವಂತಹ ಗ್ಲಿಮ್ಸು ಟ್ರೈಲರ್ ನಲ್ಲಿ ಸಿಕ್ಕಿದೆ. ಅವ್ರು ಹೇಳೋ ಹಾಗೆ ಥಿಯೇಟರ್ ನಲ್ಲಿ ವಿಟ್ನೆಸ್ ಮಾಡೋದಕ್ಕೆ ಇನ್ನಷ್ಟು ಗ್ರ್ಯಾಂಡ್ನೆಸ್ ಖಂಡಿತ ಸಿಗುತ್ತೆ. ಇದರ ಮೇಜರ್ ಕ್ರೆಡಿಟ್ಸ್ ಸಿನಿಮಾಟೋಗ್ರಫರ್ ಅರವಿಂದ್ ಕಶ್ಯಪ್ಗೆ ಕೊಡ್ಲೇಬೇಕು. ಫ್ಯಾಕ್ಟರ್ ನಂಬರ್ 6, ಮೈಥಾಲಜಿಕಲ್ ಟಚ್. ಕಾಂತಾರ ಸಿನಿಮಾದಲ್ಲಿ ನಾವು ಭೂತಕೋಲದ ಆಚರಣೆಯನ್ನ ನೋಡಿದ್ವಿ. ಬಟ್ ಅದನ್ನ ಯಾಕೆ ಅಲ್ಲಿನ ಜನ ಆಚರಿಸ್ತಾ ಇರೋದು, ಅದರ ಹಿಂದಿನ ಕಥೆ ಏನು ಅನ್ನೋದನ್ನ ಅಷ್ಟಾಗಿ ತಿಳಿದಿರಲಿಲ್ಲ. ಬಟ್ ಆ ಸಿನಿಮಾದ ಪ್ರೀಕ್ವೆಲ್ ಆಗಿ ಹೊರಹೊಮ್ತಾ ಇರುವಂತಹ ಈ ಸಿನಿಮಾದಲ್ಲಿ ಕದಂಬರ ಕಾಲಘಟ್ಟದಲ್ಲಿ ಸಿನಿಮಾ ಪ್ಲೇಸ್ ಆಗಿದೆ. ಅಂಡ್ ಅಲ್ಲಿ ಇದರ ಆಚರಣೆ ಹೇಗೆ ಹುಟ್ಕೊಳ್ತು, ಯಾರು ಮತ್ತು ಏನಿದಕ್ಕೆ ಕಾರಣ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡುತ್ತೆ ಈ ಸಿನಿಮಾ ಅನ್ನೋದು ಟ್ರೈಲರ್ ನೋಡಿದಾಗ ಗೊತ್ತಾಗ್ತಿದೆ. ಫ್ಯಾಕ್ಟರ್ ನಂಬರ್ 7, ಕಲ್ಚರಲ್ ಹೆರಿಟೇಜ್ ಅಂಡ್ ಧಾರ್ಮಿಕ ಭಾವನೆ. ಈ ಕಥೆಯನ್ನ, ಈ ಆಚರಣೆಗಳನ್ನ ಜನರ ಮುಂದೆ ತರೋದಕ್ಕೆ ಇಲ್ಲಿನ ತಂಡ ಮಾಡಿರುವಂತಹ ರಿಸರ್ಚು ಅಷ್ಟಿಷ್ಟಲ್ಲ.
ಪ್ರಖ್ಯಾತ ಪ್ರೊಫೆಸರ್ಗಳು, ಹಿಸ್ಟೋರಿಯನ್ಗಳು ಎಲ್ಲರ ರಿಸರ್ಚು, ಅವರು ಡಾಕ್ಯುಮೆಂಟ್ ಮಾಡಿರುವಂತಹ ಕೆಲವಾರು ಘಟನೆಗಳನ್ನ ಆಧಾರವಾಗಿಟ್ಕೊಂಡು ಇಲ್ಲಿನ ಕಥೆಯನ್ನ ಡಿಸೈನ್ ಮಾಡಲಾಗಿದೆ. ಇವರು ಹೇಳಬೇಕು ಅಂತಿರುವಂತಹ ಕತೆ ನಿಮ್ಗೂ ಎಲ್ಲೂ ರಿಟರ್ನ್ ಫಾರ್ಮ್ ನಲ್ಲಿ ಸಿಗೋದಿಲ್ಲ. ಶತಮಾನಗಳ ಹಿಂದಿನ ಆಚರಣೆಗಳಾಗಿದ್ದು ಅದನ್ನ ಆದಷ್ಟು ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡುವಂತಹ ಪ್ರಯತ್ನದಲ್ಲಿ ರಿಷಬ್ ಅವರು 100% ಕೊಟ್ಟಿದ್ದಾರೆ ಅಂತ ನಾನು ನಂಬಿದ್ದೀನಿ. ದೈವವನ್ನ ಅವರು ತುಂಬಾನೇ ನಂಬ್ತಾರೆ. ಅಂಡ ಅಹಿತಕರ ಘಟನೆಗಳಿಂದ ನನ್ನನ್ನ ಪಾರು ಮಾಡಿದ್ದು ಕೂಡ ದೈವವೇ ಅಂತ ರಿಷಬ್ ಅವರು ಹೇಳ್ಕೊಂಡಿದ್ದಾರೆ. ಯಾರ ಭಾವನೆಗಳಿಗೂ ಧಕ್ಕೆ ಬಾರದೆ ತಮ್ಮ ಭೂಮಿ ತುಳುನಾಡಿನ ಕರಾವಳಿಯ ಶ್ರೀಮಂತವಾಗಿರುವಂತಹ ಹೆರಿಟೇಜ್ ನ ರಿಷಬ್ ಅವರು ಎತ್ತಿ ಹಿಡಿತಾರೆ ಅಂತ ನಾನು ನಂಬಿದ್ದೀನಿ. ಅಂಡ್ ಆಸ್ ಎ ಫಿಲ್ಮ್ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನ ಕೂಡ ಸಖತ್ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಫ್ಯಾಕ್ಟರ್ ನಂಬರ್ 8, ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ ಅಂಡ್ ಮೆನಿ ನೇಟಿವ್ ಆಕ್ಟರ್ಸ್. ಈ ಪಾಯಿಂಟ್ ನಾನು ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಒಂದು ಶಾರ್ಟ್ ಸಿಂಪಲ್ ಬ್ಯಾಕ್ ಸ್ಟೋರಿನ ಹೇಳಲೇಬೇಕು. ನಿಮ್ಮಲ್ಲಿ ಹಲವ್ರಿಗೆ ಇದು ಗೊತ್ತಿರಬಹುದು ಅಂಡ್ ಇನ್ನೂ ಕೆಲವರಿಗೆ ಇದು ಸರ್ಪ್ರೈಸ್ ಕೂಡ ಆಗ್ಬೋದು. ಸೆಂಟ್ರಲ್ ಲಂಡನ್ ನಲ್ಲಿ ರಾಯಲ್ ಅಕಾಡೆಮಿ ಆಫ್ ಡ್ರಾಮಾಟಿಕ್ ಆರ್ಟ್ ಅನ್ನುವಂತಹ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಅಡ್ಮಿಷನ್ ತಗೊಳ್ಳೋದು IIT ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋದಷ್ಟೇ ಕಷ್ಟ. ಅಂತಹ ಒಂದು ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ತಮ್ಮ ಆಕ್ಟಿಂಗ್ ಕಂಪ್ಲೀಟ್ ಮಾಡಿರೋರು ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ್ ಅವರು. ಎಂಟೈರ್ ಸೌತ್ ಇಂಡಿಯಾದಲ್ಲಿ ಯಾವ ಆಕ್ಟರ್ಸ್ ಕೂಡ ಆ ಫಿಲ್ಮ್ ಸ್ಕೂಲ್ ನ ಇದುವರೆಗೂ ಎಂಟರ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ನಂಬ್ತೀರಾ ಗುರುವೆ? ರುಕ್ಮಿಣಿ ಅವ್ರ ಬಳಿ ಸೌಂದರ್ಯ ಇರಬಹುದು, ಆದ್ರೆ ಪ್ರತಿಭೆ ಅದಕ್ಕೂ ಹೆಚ್ಚಾಗಿದೆ ಅನ್ನೋದು ನನ್ನ ಒಪಿನಿಯನ್. ಸೊ ಕಾಂತಾರ ವಿಷಯಕ್ಕೆ ಬರೋದಾದ್ರೆ ರುಕ್ಮಿಣಿ ಅವರೊಡನೆ ಗುಲ್ಶನ್ ದೇವಯ್ಯ, ಪ್ರಕಾಶ್ ತುಮಿನಾಡು, ಪ್ರಮೋದ್ ಶೆಟ್ಟಿ ಅಂಡ್ ನೂರಾರು ಲೋಕಲ್ ಆರ್ಟಿಸ್ಟ್ ಗಳನ್ನ ರೋಪ್ ಇನ್ ಮಾಡಿರೋದು ಒಂದು ಒಳ್ಳೆ ವಿಚಾರ. ಈ ಡಿಸಿಷನ್ ಎಷ್ಟರ ಮಟ್ಟಿಗೆ ಈ ಸಿನಿಮಾಗೆ ಪುಷ್ ಕೊಡುತ್ತೆ ಅನ್ನೋದನ್ನ ಕಾಲ ಉತ್ತರಿಸಬೇಕು. ಅಂಡ್ ಅಫ್ಕೋರ್ಸ್ ಗುಲ್ಶನ್ ದೇವಯ್ಯ ಅವರು ಕೂಡ ನಮ್ಮ ಕನ್ನಡದವರೇ, ಕೊಡಗಿನವರು. ಸೊ ರಿಷಬ್ ಅವರು ನಮ್ಮ ನೇಟಿವ್ ಟ್ಯಾಲೆಂಟ್ಸ್ ಗಳನ್ನ ಪ್ರೋತ್ಸಾಹ ಮಾಡ್ತಿರೋದು ಕೂಡ ಒಂದು ಖುಷಿಯ ವಿಷಯ. ಫ್ಯಾಕ್ಟರ್ ನಂಬರ್ 9, ರಿಯಲ್ ಸೆಟ್ಸ್ ಅಂಡ್ ಲೆಸ್ ಆಫ್ ಗ್ರೀನ್ ಮ್ಯಾಟ್ ಶೂಟ್ಸ್. ಈ ಹಿಂದೆ ನಾವು ನೋಡಿರೋ ಕೆಲವು ಸಿನಿಮಾಗಳು ದೊಡ್ಡ ಸ್ಕೇಲು ಅಂತ ಅನ್ಕೊಂಡು ಇಡೀ ಸಿನಿಮಾವನ್ನ ಗ್ರೀನ್ ಮ್ಯಾಟ್ ಗಳಲ್ಲೇ ಮುಗಿಸ್ ಹಾಕಿದ್ದಾರೆ. ವಾರ್ 2 ಸಿನಿಮಾದಲ್ಲಂತೂ ಹೊರದೇಶದ ಭಾಗಗಳನ್ನ ಕೂಡ ಮುಂಬೈನ ಸ್ಟುಡಿಯೋ ಒಂದರಲ್ಲಿ ಕ್ರಿಯೇಟ್ ಮಾಡಿರೋದು ಅಂಡ್ ಅದರ ಔಟ್ಪುಟ್ ನಿಜವಾಗ್ಲೂ ಪೂರಾಗಿತ್ತು. ಬಟ್ ಇನ್ ಕೇಸ್ ಆಫ್ ಕಾಂತಾರ, ಕುಂದಾಪುರದ ಕಾಡ್ಗಳಲ್ಲಿ ನೆಟ್ವರ್ಕ್ ರೋಡು ಇಲ್ಲದೆ ಇರುವಂತಹ ಭಾಗಗಳಲ್ಲಿ ಇದರ ಶೂಟಿಂಗ್ ಆಗಿದೆ. ಇನ್ಫ್ಯಾಕ್ಟ್ ರಿಷಬ್ ಅವರು ಹೇಳೋ ಪ್ರಕಾರ ಆ ಜಾಗಕ್ಕೆ ಹೋಗೋದಕ್ಕೆ ಶೂಟಿಂಗ್ ಎಕ್ವಿಪ್ಮೆಂಟ್ಸ್ ನ ಸಾಗಿಸೋದಕ್ಕೆ ದಾರಿ ಕೂಡ ಇವರೇ ಮಾಡ್ಕೊಂಡಿದ್ದು ಅಂಡ್ ಅವು ಕೂಡ ಮಳೆಯ ಕಾರಣದಿಂದ ಹಾಳಾಗ್ತಾ ಇತ್ತು. ಕಂಪ್ಲೀಟ್ಲಿ ಗ್ರೀನ್ ಸ್ಕ್ರೀನ್ ಬಳಸದೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಸಿನಿಮಾ ಚಿತ್ರೀಕರಿಸಿ ಅದನ್ನ VFX ಮುಖಾಂತರ ಎನ್ಹಾನ್ಸ್ ಮಾಡಬೇಕು ಅನ್ನುವಂತಹ ಡಿಸಿಷನ್ ಖುಷಿ ಕೊಡ್ತು. ಈ ಸ್ಮಾರ್ಟ್ ಡಿಸಿಷನ್ ಖಂಡಿತ ಸಿನಿಮಾಗೆ ಅದರ ಪ್ರೆಸೆಂಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದರ ಔಟ್ಪುಟ್ ನ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಫ್ಯಾಕ್ಟರ್ ನಂಬರ್ 10, ಸ್ಟ್ರಾಂಗ್ ರೈಟಿಂಗ್ ಟೀಮ್. ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಿನಿಮಾದ ಪ್ರೆಸೆಂಟೇಷನ್ ಪರ್ಫಾರ್ಮೆನ್ಸ್ ಗೆದ್ರು ಸಿನಿಮಾ ಖಂಡಿತ ಸಕ್ಸಸ್ಫುಲ್ ಅಂತ ಅನಿಸ್ಕೊಳ್ಳೋದು ಅದರ ಬರವಣಿಗೆ, ಸ್ಕ್ರೀನ್ ಪ್ಲೇ ಗಟ್ಟಿಯಾಗಿ ಸೌಂಡ್ ಮಾಡಿದಾಗ ಮಾತ್ರ. ಕಾಂತಾರನ ಜನ ಹಿಂದೆ ಪ್ರೆಸೆಂಟೇಷನ್ ಎಷ್ಟು ಮೆಚ್ಚಿದ್ರೋ ಅದರ ಬರವಣಿಗೆಯನ್ನ, ಡೀಟೇಲಿಂಗ್ ಅನ್ನ ಕೂಡ ಅಷ್ಟೇ ಮೆಚ್ಚಿದ್ರು. ಕಾಂತಾರ ತಂಡದ ಬಳಿ ಶನೀಲ್ ಗೌತಮ್ ಉರುಫ್ ನಮ್ಮ ರವಿ ಅಣ್ಣಾರಂತಹ ಟ್ಯಾಲೆಂಟೆಡ್ ರೈಟಿಂಗ್ ಟೀಮ್ ಇದೆ. ಅವರೊಡನೆ ಅನಿರುದ್ಧ್ ಮಹೇಶ್ ಕೂಡ ಇದನ್ನ ಕೋರೈಟ್ ಮಾಡಿದ್ದಾರೆ. ಇವರಿಬ್ರು ರಿಷಬ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಂಡ್ ರಿಷಬ್ ದಿ ಪರ್ಫಾರ್ಮರ್ ಗೆಲ್ಬೇಕು ಅಂದ್ರೆ ಈ ರೈಟಿಂಗ್ ಟೀಮು ಒಳ್ಳೆ ಸಪೋರ್ಟ್ ಅನ್ನ ಕೊಡ್ಲೇಬೇಕು ಅಂಡ್ ಹೊರೆನ ಹಂಚ್ಕೊಳ್ಳೇಬೇಕಾಗಿತ್ತು. ಹೋಪ್ಫುಲಿ ಅದಿಲ್ಲ ಆಗಿದೆ ಅಂತ ನಂಬಿದ್ದೀನಿ. ಇದಾಗಿತ್ತು 10 ಫ್ಯಾಕ್ಟರ್ಸ್ ಟು ವಾಚ್ ಕಾಂತಾರ ಇನ್ ಥಿಯೇಟರ್ಸ್. 10 ಫ್ಯಾಕ್ಟರ್ಗಳು ಥಿಯೇಟರ್ ನಲ್ಲಿ ಕಾಂತಾರವನ್ನ ನೋಡ್ಲಿಕ್ಕೆ ಒಂದು ಸಿಹಿ ನೆನಪಾಗಿ ಕಾಂತಾರ ಸಿನಿಮಾ ನಮ್ಮ ಹೃದಯದಲ್ಲಿ, ಎಸ್ಪೆಷಲಿ ಸಿನಿಮಾ ಲವರ್ಸ್ ನ ಹೃದಯದಲ್ಲಿ ಒಂದು ಜಾಗವನ್ನ ಪಡ್ಕೊಂಡಿದೆ. ಅದು ಕಂಟಿನ್ಯೂ ಆಗ್ಲಿ. ಕನ್ನಡ ಸಿನಿಮಾ ಮತ್ತೆ ದೇಶನ ರೂಲ್ ಮಾಡುವಂತಹ ಟೈಮು ಬಂದಿದೆ ಅಂಡ್ ಈ ಸಲ ಇನ್ನಷ್ಟು ಗ್ರ್ಯಾಂಡ್ ಆಗಿರ್ಲಿ, ನಮ್ಮ ಎದೆಯನ್ನ ತಡ್ಕೊಂಡು ಕಾಲರ್ನ ಎತ್ಕೊಂಡು ಓಡಾಡೋ ಹಾಗೆ ಮಾಡ್ಲಿ ಅಂತ ಕೇಳ್ಕೊತೀನಿ. ಯಾವ ಒಂದು ಫ್ಯಾಕ್ಟರ್ ನಿಮ್ಮನ್ನ ಸಿಕ್ಕಾಬಟ್ಟೆ ಎಕ್ಸೈಟ್ ಮಾಡ್ತಿದೆ ಈ ಸಿನಿಮಾವನ್ನ ನೋಡ್ಲಿಕ್ಕೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.